ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಗುರು, ಚೆನ್ನೈ ಟೀಮ್ಗೆ ಬ್ಯಾಕ್ ಟು ಬ್ಯಾಕ್ ಲಾಸ್ ಆಗ್ತಿರೋದು ಮ್ಯಾಚ್ಗಳು. ಒಂದು ಮ್ಯಾಚ್ ಗೆಲ್ತಿಲ್ಲ ಅವರು. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಸೋತಿರೋದು. ಮೊದಲನೇ ಮ್ಯಾಚ್ ಅಲ್ಲಿ 127 ರನ್ ಹೊಡೆದ್ರು. ಅಂತ ಇದು ತಿಣುಕಿ ಅಷ್ಟೊಂದು ಸ್ಕೋರ್ ನ ಕಲೆ ಹಾಕಿ ಏನೋ ಒಂದ್ ಮಾಡಿದ್ರು. ಬೌಲಿಂಗ್ ನಾಗ ಇನ್ನೇನು ಅದನ್ನು ಬಿಡ್ಲಿಲ್ಲ. ರಾಜಸ್ಥಾನ್ ಅವರು ಹೊಡೆದ್ ಬಿಸಾಕಿದ್ರು. ಇನ್ನೇ ದಿವಸ ಮ್ಯಾಚ್ ನೋಡಿದ್ರೆ 209 ರನ್ ಹೊಡೆದ್ರು. 210 ಟಾರ್ಗೆಟ್ ಕೊಟ್ರೆ ಏನ್ ಬಂತು. ಪಂಜಾಬ್ ಟೀಮ್ ನವರು ಕೊನೆಗೂ 6 ರನ್ ಕೂಡ ಬಿಡ್ಲಿಲ್ಲ. CSK ಬೌಲರ್ಗೆ ನಾಯಿ ಹೊಡೆದಂಗ್ ಹೊಡೆದ್ರು ಗುರು. ಆ ಸ್ಕೋರ್ ಸತಿಗೂ ಚೇಂಜ್ ಮಾಡಿ ಬಿಸಾಕಿದ್ರು. ಏನಿದೆ ಹಿಂಗೆ 18 ಓವರ್ 4 ಬಾಲಿಗೆ ಮ್ಯಾಚ್ ನ ಫಿನಿಶಿಂಗ್ ಟಚ್ ಕೊಟ್ಟೇ ಬಿಟ್ರು. 5 ವಿಕೆಟ್ ಗಳ ಅಂತರದಿಂದ ಗೆದ್ದಿರೋದು ಪಂಜಾಬ್ ಕಿಂಗ್ಸ್ ನಿನ್ನೆ ಮ್ಯಾಚ್ ಅಲ್ಲಿ. ನೋಡ್ರಿ, ಧೋನಿ ಇಲ್ಲದ ಟೀಮು ಇದೇ ತರನೇ ಆಗ್ತಿರೋದು. ನೋಡ್ರಿ, ಧೋನಿ ಇಲ್ಲ ಅಂದ್ರೆ CSK ತಂಡ ಅಟ್ಟಾರ್ ಫ್ಲಾಫೆ, ಪೂರ್ತಿ ಅಟ್ಟಾರ್ ಫ್ಲಾಫೆ. ಕಮ್ಮಿ ಸ್ಕೋರಿಗೂ ಬೌಲಿಂಗ್ ಆಡ್ಸೋದು ಗೊತ್ತಿಲ್ಲ, ಜಾಸ್ತಿ ಸ್ಕೋರಿಗೂ ಯಾವ ರೀತಿ ಬೌಲಿಂಗ್ ನ ಚೇಂಜ್ ಮಾಡಿ ಬೌಲರ್ ನ ಚೇಂಜ್ ಮಾಡಿ ಯಾವ ತರ ಬೌಲಿಂಗ್ ಮಾಡ್ಸಕ್ ಅನ್ನೋದು ಮೈಂಡ್ ಸೆಟ್ ಇಲ್ಲ ಚೆನ್ನೈ ಟೀಮ್ ಅಲ್ಲಿ. ನೋಡ್ರಿ, ಈ ತರ ಆದ್ರೆ ಇನ್ನೇನ್ ಚೆನ್ನಾಗಿ ಟಾಪ್ 4 ಗಲ್ಲ, ಟಾಪ್ 10 ಆಗಿತ್ತದ ಈಗ ಆಲ್ರೆಡಿ. ಅದೇ ಲಿಸ್ಟ್ ಆಗ ಅದೇ ತರನೇ ಕುತ್ಕೊಳ್ಳೋದಂತೂ ಗ್ಯಾರಂಟಿ. ಸ್ವಲ್ಪನಾರ ಚೇಂಜಸ್ ನ ಮಾಡ್ಬೇಕು ಅವರು ಮೈಂಡ್ ಸೆಟ್ ನ. ಸಂಜು ಸ್ಯಾಮ್ಸನ್ ನೋಡಿದ್ರೆ ಮೊದಲೇ ಮ್ಯಾಚ್ ಅಲ್ಲೇ ಆ ರೀತಿ ಆಡಿದ್ರು. ಬರೀ 6 ರನ್ ಹೊಡೆದು ಹೋದ್ರು. ರೀಸೆಂಟ್ ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಬರೀ 7 ರನ್ ಹೊಡೆದು ಹೋದ್ರು. ಹೋದ್ಸಲ ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಆಡ್ತಿದ್ರು. ಯಾಕೋ ಏನೋ ಗೊತ್ತಿಲ್ಲ, ಚೆನ್ನೈ ಟೀಮ್ ಬಂದಾಗಿಂದ 2 ಮ್ಯಾಚ್ ಕೂಡ ಅಟ್ಟರ್ ಫ್ಲಾಪ್ ಶೋ ಕೊಡ್ತಾ ಇರೋದು ಸಂಜು ಸ್ಯಾಮ್ಸನ್ ಅವರು. ನೋಡ್ಬೇಕು ಮುಂದಿನ ಮ್ಯಾಚ್ ಅಲ್ಲಿ RCB ವಿರುದ್ಧ ಯಾವ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಈಗ ಸದ್ಯಕ್ಕೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನೋಡ್ಬೇಕು ಅವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ. ಅದೇ ಗಟ್ಲೆ ರವೀಂದ್ರ ಜಡೇಜನ ರಾಜಸ್ಥಾನಕ್ಕೆ ಬಿಟ್ಟು ರಾಜಸ್ಥಾನದಿಂದ ಸಂಜು ಸ್ಯಾಮ್ಸನ್ ಚೆನ್ನೈಗೆ ತಗೊಂಡ್ರು ಟ್ರೇಡ್ ಮುಖಾಂತರ. ಇವಾಗ ನೋಡಿದ್ರೆ ಆಡಿರೋ 2 ಮ್ಯಾಚ್ ಅಲ್ಲಿ ಅಟ್ಟಾರ್ ಫ್ಲಾಪ್ ಶೋ ಕೊಟ್ಟಿರ್ತೀವಿ ಸಂಜು ಸ್ಯಾಮ್ಸನ್ ಅವರು. ನೋಡ್ಬೇಕು ಮುಂದಿನ ಮ್ಯಾಚ್ ಗಳಲ್ಲಿ ಯಾವ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು. ಹಾಗೆಯ ಪಂಜಾಬ್ ಟೀಮ್ ಅಲ್ಲಿ ಇರೋ ಪ್ರತಿಯೊಬ್ರು ಬ್ಯಾಟ್ಸ್ಮನ್ ಗಳು ಅದೇ ತರ ಯಾವ ತರ ಬಂದ್ರು ಅದೇ ತರ ಪರ್ಫಾರ್ಮೆನ್ಸ್ ಕೊಟ್ಟು ಹೋಗಿರೋದು. ಹಂಗಾಗಿ 210 ಚೇಸ್ ಮಾಡಕ್ಕೆ ಈಸಿ ಆಯ್ತು ಪಂಜಾಬ್ ಟೀಮ್ಗೆ. ಪ್ರತಿಯೊಬ್ಬ ಆಟಗಾರರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ರು. ಬಂದ್ ಕುಟ್ಲೆ ಬಡಿ ಆಟನೇ ಆಡಿದ್ದು, ಯಾರು ನಿಂತು ಆಡ್ಲೇ ಇಲ್ಲ ಕೊನೆಗೂ. ಹಂಗಾಗಿ 18.4 ಓವರ್ಗಳಲ್ಲಿ ಚೆನ್ನೈ ಟೀಮ್ 209 ರನ್ 210 ಟಾರ್ಗೆಟ್ ನ ಹೊಡೆದು ಬಿಸಾಕ್ಬಿಟ್ರು. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರು ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ರು. ಸ್ಟಾರ್ಟಿಂಗ್ ನಿಂತಾಡಿದ್ರು ಒಂದು 10 ಬಾಲ್, ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ, ಬರೀ 6-4 ಟಾರ್ಗೆಟ್. ಯಾಕಂದ್ರೆ ಲಾಸ್ಟ್ ಮಿನಿಟ್ ಹೊಡಿಲೇಬೇಕಲ್ಲ, ಹಂಗಾಗಿ ಹೊಡೆದು ಬೇಗ ಫಿನಿಶಿಂಗ್ ಟಚ್ ಕೊಟ್ಟೇ ಬಿಟ್ರು. ಆ ರೀತಿ ಮ್ಯಾಚ್ ಇತ್ತು ನಿನ್ನೆ ನಡೆದಂತ. ನೋಡ್ಬೇಕಂದ್ರೆ ಚೆನ್ನೈದವ್ರು ವಿನ್ ಆಗ ಮ್ಯಾಚ್ ಬೌಲಿಂಗ್ ಕೈ ಹಿಡಿಲಿಲ್ಲ ಚೆನ್ನೈ ಟೀಮಿಗೆ. ಹಂಗಾಗಿ ಚೆನ್ನೈದವರು ಸೋಲಕ್ ಕಾರಣ ಮೇನು ಬೌಲಿಂಗ್ ಕೈ ಹಿಡಿದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ಮ್ಯಾಚ್ ಅಲ್ಲಿ ಬ್ಯಾಟ್ಸ್ಮನ್ ಗಳು ಕೈ ಹಿಡಿದಿಲ್ಲ, ಸೆಕೆಂಡ್ ಮ್ಯಾಚ್ ಅಲ್ಲಿ ಬೌಲರ್ ಗಳು ಕೈ ಹಿಡಿದಿಲ್ಲ. ನೋಡ್ರಿ, ಇದೇ ತರ ಆಡ್ತಾ ಇದ್ರೆ 2020 ಟಾಪ್ ಲಿಸ್ಟ್ ಅಲ್ಲಿ ನಂಬರ್ 4 ಲಿಸ್ಟ್ ಅಲ್ಲಿ ಬರೋದು ಅನುಮಾನ 100%. ಇದೇ ತರ ಅಟ್ಟರ್ ಫ್ಲಾಪ್ ಶೋ ಕೊಡ್ತಾ ಹೋದ್ರೆ ನಂಬರ್ 4 ಬರ್ತಾರಿಲ್ಲ ಡೌಟ್ ಅನ್ಸುತ್ತೆ. ನೋಡ್ಬೇಕು ಮುಂದಿನ ಮ್ಯಾಚ್ ಗಳಲ್ಲಿ ಯಾವ ರೀತಿ ರಿಕವರ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕು. ಚೆನ್ನೈ ಟೀಮು ಟಾಸ್ ಹೊತ್ತು ಬ್ಯಾಟಿಂಗ್ ಮಾಡ್ತಾರೆ. ಬೇಗನೆ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ನ ಕಳ್ಕೊಂತಾರೆ. ಸಂಜು ಸ್ಯಾಮ್ಸನ್ ಅಟ್ಟರ್ ಫ್ಲಾಪ್ ಶೋ ಕೊಟ್ಟಿರೋದಿಲ್ಲ, ಬರೀ 7 ರನ್ ಹೊಡೆದ್ರು. ಹಾಗೆಯ ಋತುರಾಜ್ ಗೈಕ್ವಾಡ್ ವಿಕೆಟ್ ನಿಲ್ಸ್ಕೊಂತಾನೆ ಆಡ್ತಾರೆ. ಕೊನೆಗೂ 22 ಬಾಲಲ್ಲಿ 28 ರನ್ ಚೆಚ್ಚಿ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಬಂದಂತ ಆಯುಷ್ ಮಾತ್ರೆ ಅವರು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೇ ಬಿಡ್ತಾರೆ ಗುರು. ಬರೀ 6-4 ಮ್ಯಾಕೋ ಜನಸನ್ಗೆ ಬರೀ 6 ಹೊಡೆದ್ರು. ಬಂದ್ರ ಅಂದ್ರೆ ಬರೀ 6 ಹೊಡೆಯೋದ ಅವ್ರಿಗೆ. ಬರೀ ಅವನಿಗೂ ಮಾರ್ಕಸ್ ಸ್ಟೋನಿಸ್ಗೂ ಬಿಟ್ಟಿಲ್ಲ. ಆಯುಷ್ ಮಾತ್ರೆ ಅವರು ಇನ್ನು ಯಂಗ್ ಪ್ಲೇಯರ್, 6 ಹೊಡೆಯೋ ಅಬಿಲಿಟಿ ಐತಲ್ಲ, ಅದು ಔಟ್ಸ್ಟ್ಯಾಂಡಿಂಗ್. ಯಾವ ರೀತಿ ಬಾಲ್ ನ ಕನೆಕ್ಟ್ ಮಾಡಿ ಹೊಡಿತಾರೆ ಅನ್ನೋದು ನೋಡಕ್ 2 ಕಣ್ ಸಾಲದು. ಆ ರೀತಿ ಹೊಡಿತಾ ಇದಾರೆ ಮುಂದೆ ಬಂದು. ಹಾಗೆ ಕರೆಕ್ಟ್ ಆಗಿ ಬಾಲ್ ಎಲ್ಲಿ ಯಾವ ರೀತಿ ಬಾಲ್ ಪಿಚ್ ಬಿದ್ದು ಗೆಸ್ ಆಗುತ್ತೋ ಆ ರೀತಿ ಬರೀ ಬ್ಯಾಟ್ ಬೀಸೋದು ಬರೀ ಅವರು. ಲೆಗ್ ಸೈಡ್ ಅದೇ ತರನೇ ಹೊಡೆದ್ರು. ಹಾಗೆ ಸ್ಟ್ರೈಟ್ ಕೂಡ ಹಂಗೆ ಬ್ಯಾಕ್ ಟು ಬ್ಯಾಕ್ 6 ಹೊಡೆದ್ರು ಆಯುಷ್ ಮಾತ್ರೆ ಅವರು. 43 ಬಾಲಿಗೆ 73 ರನ್ ಚೆಚ್ತಾರೆ ಆಯುಷ್ ಮಾತ್ರೆ ಅವರು. ಇದರಲ್ಲಿ 6 ಬೌಂಡ್ರಿ, ಹಾಗೆ 5 ಬಿಗ್ 6 ಕೂಡ ಬಂದಿದೆ ಇವರು ಬ್ಯಾಟ್ ಇಂದ. 169 ಬ್ಯಾಟ್ ಸ್ಟ್ರೈಕ್ ರೇಟ್ ಇಂದ ಬೀಸಿರೋದು. ಶುಭಮ್ ದುಬೆ ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಇಲ್ಲಿ. 28 ಬಾಲಿಗೆ 45 ರನ್ ಚಚ್ಚಿ ಬಿಸಾಕಿರೋದು ಇಲ್ಲಿ. ಇದರ ಜೊತೆಗೆ 5 ಬೌಂಡ್ರಿ ಹಾಗೂ 1 ಬಿಗ್ 6 ಕೂಡ ಬಂದಿದೆ. 161 ಸ್ಟ್ರೈಕ್ ಬ್ಯಾಟ್ ಬೀಸಿರೋದು. ದುಬೆ ಕೂಡ ಎಮರ್ಜೆನ್ಸಿ ಪ್ಲೇಯರ್, ಸೇಮ್ ಫಿನಿಶಿಂಗ್ ಟಚ್ ನಲ್ಲಿ ದುಬೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡೋದು.
ಎನಿ ಮ್ಯಾಚ್ ಅಲ್ಲಾದ್ರೂ ಅಷ್ಟೇ ಕೈ ಹಿಡಿತಾರೆ ಶಿವಮ್ ದುಬೆ ಅವರು. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟಿರೋದು. ಹಾಗೆ ನೆಕ್ಸ್ಟ್ ಬಂದಂತ ಸರ್ಫರಾಜ್ ಖಾನ್. ನೋಡಿ ಸರ್ಫರಾಜ್ ಖಾನ್ ಯಾವ ರೀತಿ ಆಡ್ತಾರಂದ್ರೆ, ಈ ಸೀಸನ್ ನಾನು ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ನನ್ನ ಕೈ ಬಿಡ್ತಾರ ಅನ್ನೋ ಒಂದ್ ಇದ್ರಲ್ಲಿ 12 ಬಾಲಿಗೆ 32 ರನ್ನ ಚೆಚ್ಚಿ ಬಿಸಾಕ್ಯಾರ ನೋಡ್ರಿ. 12 ಬಾಲಿಗೆ 32 ರನ್ನ ಚೆಚ್ಚಿ ಬಿಸಾಕ್ಯಾರ. ಈ ಸೀಸನ್ ಆಡಿಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ ಕರ್ನಾಟಕ ಡೌಟ್. ಆ ರೀತಿ ಆಡ್ರದು ಇವ್ರು ಸರ್ಫರಾಜ್ ಖಾನ್. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಇಲ್ಲಿ. 12 ಬಾಲಿಗೆ 32 ರನ್ ಚೆಚ್ಚಿ ಬಿಸಾಕ್ಯಾರದು. 6 ಬೌಂಡ್ರಿ, 1 ಸಿಕ್ಸ್ ಕೂಡ ಬಂದಿದೆ. ಇವ್ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 266 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ನಾಗಿ ಬ್ಯಾಟ್ ಬೀಸಿರೋದು ಸರ್ಫರಾಜ್ ಖಾನ್. ಟೋಟಲ್ ಆಗಿ ಚೆನ್ನೈ ತಂಡ 209 ರನ್ಗೆ 5 ವಿಕೆಟ್ ನ ಕಳ್ಕೊಂಡತಿ. ಹಾಗೆ ಪಂಜಾಬ್ ಅಲ್ಲಿ ವಿಜಯ್ ವಿಶೇಖ್ ಅವರು 2 ವಿಕೆಟ್ ನ ಕಿತ್ತು ಬಿಸಾಕ್ತಾರೆ. ಔಟ್ಸ್ಟ್ಯಾಂಡಿಂಗ್ ಸ್ಪೆಲ್ ಮಾಡೋದು ವಿಜಯ್ ವಿಶೇಖ್ ಅವರು. ಪಂಜಾಬ್ ಕಿಂಗ್ಸ್ ಗೆ 210ಗಳ ಟಾರ್ಗೆಟ್ ನ ಕೊಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ನೀರು. ಮೊದಲಿಗೆ ಬಂದಂತಹ ಪ್ರಿಯಾಂಶ್ ಆರ್ಯ, ಪ್ರಭು ಸಿಮ್ರನ್ ಸಿಂಗ್, ಹಾಗೆ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಬಂದಂತಹ ಟಾಪ್ 4 ಬ್ಯಾಟ್ಸ್ಮನ್ಗಳು ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ ನ ಎರ್ರಂಬಿರ್ಲಿ ಮನ್ಸಿ ಬಂದಂಗ್ ಚೆಚ್ಚಿ ಬಿಸಾಕ್ತಾರೆ ಗುರು. ಬರೇ 6-4 ಹೊಡೆದಿರೋದು. ಹೆಂಗ್ ಹಾಕಾರ ಹಂಗ್ ಚೆಚ್ಚಿ ಬಿಸಾಕ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ರನ್ ಸಖತ್ತ ಹೊಡೆದು. ಪಾರ್ಟ್ನರ್ಶಿಪ್ ನೋಡ್ಬಿಟ್ರೆ ಬೆಂಕಿ. ಸಖತ್ತ ಪಾರ್ಟ್ನರ್ಶಿಪ್ ಕೊಟ್ಟಾರೆ. ಒಂದೊಂದು ವಿಕೆಟ್ ಹೋದ್ ಕೂಡ್ಲೇನೆ ಯಾವ ರೀತಿ ವಿಕೆಟ್ ಹೋಗ್ತಾರೆ ಅದೇ ರೀತಿ ರನ್ ಏರ್ತಾನೆ ಐತಿ. ರನ್ ರೇಟ್ ಒಂಚೂರು ಕಡಿಮೆ ಆಗ್ತಿಲ್ಲ. ರನ್ ರೇಟ್ ಏರಕತ್ತಿರೋದು ಜಾಸ್ತಿ ಇಲ್ಲಿ ವಿಕೆಟ್ಗಿನ. ಆ ರೀತಿ ಬ್ಯಾಟಿಂಗ್ ನ ಮಾಡಿರ್ತೀವಿ ಪಂಜಾಬ್ ಟೀಮರು. ನೋಡೋದಾದ್ರೆ ಪ್ರಿಯಾಂಶ್ ಆರ್ಯ 11 ಬಾಲಿಗೆ 39 ರನ್ನ ಚೆಚ್ಚಿ ಬಿಸಾಕಿರೋದು. 3 ಬೌಂಡ್ರಿ, ಹಾಗೆ 4 ಬಿಗ್ ಸಿಕ್ಸ್ ಕೂಡ ಬಂದಿದೆ. 354 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಇಲ್ಲಿ ಪ್ರಿಯಾಂಶ್ ಆರ್ಯ ಅವರು. ಹಾಗೆ ಪ್ರಭು ಸಿಮ್ರನ್ ಸಿಂಗ್ ಅವರು 43 ರನ್ನ ಚೆಚ್ಚಿ ಬಿಸಾಕ್ತಾರೆ ಬರೇ 34 ಬಾಲಲ್ಲಿ. ಇವ್ರ ಬ್ಯಾಟಿಂದ 6 ಬೌಂಡ್ರಿ ಬಂದಿರುತ್ತೆ. ಹಾಗೆ 1 ಬಿಗ್ ಸಿಕ್ಸ್ ಕೂಡ ಬಂದಿದೆ. 126 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಇಲ್ಲಿ ಪ್ರಭು ಸಿಮ್ರನ್ ಸಿಂಗ್ ಅವರು. ಹಾಗೆ ಕುಫರ್ ಕೊಹ್ಲಿ ಕೂಡ ಓದ್ಸಲನು ಹಂಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. 50 ಹೊಡೆದ್ರು. ಡೆಬ್ಯೂ ಮ್ಯಾಚ್ ಅಲ್ಲೇ 50 ಹೊಡೆದ್ರು. ಹಾಗೆ ಈ 2ನೇ ಮ್ಯಾಚ್ ಅಲ್ಲಿ ಕೂಡ 36 ರನ್ನ ಚೆಚ್ಚಿ ಬಿಸಾಕಿದ್ದಾರೆ. ಕೇವಲ 22 ಬಾಲಿಗೆ 6 ಬೌಂಡ್ರಿ ಬಂದಿದೆ ಇವ್ರ ಬ್ಯಾಟಿಂದ. ಹಾಗೆ 163 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಲಾಸ್ಟ್ ಮೂಮೆಂಟ್ ಇದೇ ವಿಕೆಟ್ ಸಖತ್ತಾಗಿ ಆಡಿರ್ತೀವಿ ಇಲ್ಲಿ. 29 ಬಾಲಿಗೆ 50 ರನ್ ಹೊಡೆದಾರೆ. ಕರೆಕ್ಟ್ ಆಗಿ 50 ಹೊಡೆದು ಔಟ್ ಆಗಿರೋದು. 4 ಬೌಂಡ್ರಿ ಬಂದೈತಿ. ಹಾಗೆ ಜೊತೆಗೆ 3 ಸಿಕ್ಸ್ ಕೂಡ ಬಂದಿದೆ. ಬಿಗ್ ಸಿಕ್ಸಸ್. 172 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿರೋದು ಶ್ರೇಯಸ್ ಅಯ್ಯರ್. ಹಾಗೆ ನೆಕ್ಸ್ಟ್ ಬಂದಂತಹ ಬ್ಯಾಟರ್ಗಳು ನೆಹಾಲ್ ವಡೇರ 10 ರನ್ ಹೊಡಿತಾರೆ. 9 ಬಾಲಿಗೆ 1 ಸಿಕ್ಸ್ ಕೂಡ ಬರುತ್ತೆ ಬ್ಯಾಟಿಂದ. ಶಶಾಂಕ್ ಸಿಂಗ್ 6 ಬಾಲಿಗೆ 14. ಮಾರ್ಕಸ್ ಸ್ಟೋಯ್ನಿಸ್ 3 ಬಾಲಿಗೆ 9 ರನ್ ಹೊಡೆದು ಚೆನ್ನೈ ಟೀಮ್ ನ ಸೋಲಿಸ್ತಾರೆ ಗುರು. ಇಲ್ಲಿಗೆ ಮ್ಯಾಚ್ ಫಿನಿಶಿಂಗ್ ಆಕತಿ. 18 ಓವರ್ 4 ಬಾಲಿಗೆ 5 ವಿಕೆಟ್ ಗಳ ಭರ್ಜರಿ ಜಯ ಗಳಿಸತಿ ಪಂಜಾಬ್ ಕಿಂಗ್ಸ್. ಹಾಗೆ ಚೆನ್ನೈ ಟೀಮಿಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನೋಡ್ರಿ, ಎಲ್ಲ 30 ರನ್ ಮೇಲೆ ಹೊಡ್ಸ್ಕೊಂಡಿರೋದು. ಖಲೀಲ್ ಅಹ್ಮದ್ ಒಬ್ಬರು ಬಿಟ್ರೆ, ಖಲೀಲ್ ಅಹ್ಮದ್ 28 ರನ್ ಹೊಡ್ಸ್ಕೊಂಡ್ರೆ 1 ವಿಕೆಟ್ ಕಿತ್ತಿಲ್ಲ. ಮತ್ತೆ ಆಂಡ್ರಿ 4 ಓವರ್ಗೆ 54 ರನ್ ಕೊಟ್ಟಿದ್ದಾರೆ. ದುಬಾರಿ ಬೌಲರ್ ಆಗ್ಬಿಟ್ರೆ ಅದ್ರ ಜೊತೆಗೆ 2 ವಿಕೆಟ್ ಕೂಡ ಕಿತ್ತಿದ್ದಾರೆ. ಹಾಗೆ ಅನ್ಸಿಲ್ ಕ್ಯಾಮೇಜ್ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. 3.4 ಓವರ್ ಬೌಲಿಂಗ್ ಮಾಡಿದ್ರು. 43 ರನ್ ಕೊಟ್ಟು 2 ವಿಕೆಟ್ ಕಿತ್ತಿದ್ದಾರೆ ನೋಡ್ರಿ. ಈ ತರ ಇದೆ ಚೆನ್ನೈ ಟೀಮ್ ಬೌಲಿಂಗ್ ಪರ್ಫಾರ್ಮೆನ್ಸ್. ಈ ತರ ವರ್ಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಈ ಮ್ಯಾಚ್ ಅಲ್ಲಿ ಚೆನ್ನೈ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಬಂತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಖರಾಬಾಗಿ ಮಾಡಿದ್ರು ಬೌಲಿಂಗ್. ಹಂಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲಕ್ ಕಾರಣನೇ ಮೇನ್ ಇದು. ಬೌಲರ್ಗಳು ಕೈ ಕೊಟ್ಬಿಟ್ರು ಲಾಸ್ಟ್ ಮೂಮೆಂಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಪಂಜಾಬ್ ಟೀಮ್ ನ ಪಾರ್ಟ್ನರ್ಶಿಪ್ ಯಾವ ರೀತಿ ಬಿಲ್ಡ್ ಆಗೈತೆ ಅಂತ ನೋಡೋದಾದ್ರೆ, ಫಸ್ಟ್ ವಿಕೆಟ್ಗೆ 26 ಬಾಲಿಗೆ 61 ರನ್ ಪಾರ್ಟ್ನರ್ಶಿಪ್ ಬಂದಿರೋದು ಜೊತೆ ಆಟ. ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭು ಸಿಮ್ರನ್ ಸಿಂಗ್ ಅವರ ಜೊತೆ ಆಟದಿಂದ ಬಂದಿರೋದು 61 ರನ್ 26 ಬಾಲಿಗೆ. ಹಾಗೆ ಸೆಕೆಂಡ್ ವಿಕೆಟ್ಗೆ 27 ಬಾಲಿಗೆ 33 ರನ್ ಬಂದಿರೋದು ಕುಫರ್ ಕೊಹ್ಲಿ ಹಾಗೆ ಪ್ರಭು ಸಿಮ್ರನ್ ಸಿಂಗ್ ಅವರ ಜೊತೆ ಆಟದಿಂದ ಬಂದಿರೋದು. 3ನೇ ವಿಕೆಟ್ಗೆ 18 ಬಾಲಿಗೆ 32 ರನ್ ಬಂದಿರೋದು ಕುಫರ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಜೊತೆ ಆಟದಿಂದ ಬಂದಿರೋದು. ಹಾಗೆ 4ನೇ ವಿಕೆಟ್ಗೆ 31 ಬಾಲಿಗೆ 59 ರನ್ ಪಾರ್ಟ್ನರ್ಶಿಪ್ ಬಂದಿರೋದು ಇಲ್ಲಿ ನೆಹಾಲ್ ವಡೇರ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಜೊತೆ ಆಟದಿಂದ ಬಂದಿರೋದು ಇಲ್ಲಿ. ಹಾಗೆ ನೆಕ್ಸ್ಟ್ 6ನೇ ವಿಕೆಟ್ಗೆ ಇಲ್ಲಿ ಬಿಲ್ಡ್ ಆಗಿರೋದು 9 ಬಾಲಿಗೆ 24 ರನ್ ಪಾರ್ಟ್ನರ್ಶಿಪ್ ಬಂದಿರೋದು ಮಾರ್ಕಸ್ ಸ್ಟೋಯ್ನಿಸ್ ಹಾಗೆ ಶಶಾಂಕ್ ಸಿಂಗ್ ಅವರ ಬ್ಯಾಟಿಂಗ್ ಇಂದ ಇಲ್ಲಿ ಪಂಜಾಬ್ ಕಿಂಗ್ಸ್ಗೆ 5 ವಿಕೆಟ್ಗಳ ಭರ್ಜರಿ ಜಯ ಸಿಗುತ್ತೆ ನೋಡ್ರಿ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡ್ಬೇಕು, ಚೆನ್ನೈ ವರ್ಸಸ್ RCB ಮ್ಯಾಚ್ ಇದೆ. ಆ ಟೀಮಲ್ಲಿ ಆದ್ರೂ ಚೆನ್ನೈ ಗೆಲ್ಲುತ್ತಾ ಇಲ್ಲ ಅಂತ ನೋಡಬೇಕು. ಆ ಟೈಮಲ್ಲಿ MS ಧೋನಿ ಅವರ ಆಗಮನ ಎಂಟ್ರಿ ಕೊಡಲಿದ್ದಾರೆ. ಯಾಕಂದ್ರೆ
ಒಂದೇ ಮ್ಯಾಚ್ ಎರಡು RCB ವಿರುದ್ಧ. ಹಂಗಾಗಿ MS ಧೋನಿ ಅವರು ಆ ಪಂದ್ಯ ಆಡ್ತಾರೆ 100%. ಇದೇ ತರ ಪ್ರತಿಯೊಂದು IPL ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.